ಉತ್ಸವದ ವೇಳೆ ದಿಢೀರ್ ಗೋಡೆ ಕುಸಿತವಾಗಿದೆ. 8 ಭಕ್ತರು ದುರ್ಮರಣ ಹೊಂದಿದ್ದಾರೆ. ಹಲವರಿಗೆ ಗಂಭೀರವಾದಂತ ಗಾಯ ಆಗಿದೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ ದೇಗುಲದಲ್ಲಿ ಒಂದು ಘಟನೆ ನಡೆದಿದೆ. ವರಮಹಾಲಕ್ಷ್ಮಿ ನರಸಿಂಹಸ್ವಾಮಿ ದೇಗುಲದಲ್ಲಿ ಒಂದು ಘಟನೆ ನಡೆದಿರೋದು. ಚಂದನೋತ್ಸವ ನಡೀತಾ ಇದ್ದಂತ ವೇಳೆ ಈ ಒಂದು ಅವಘಡ ಸಂಭವಿಸಿದೆ. ಅವಶೇಷಗಳ ಅಡಿ ಇನ್ನೂ ಹಲವರು ಸಿಲುಕಿರುವಂತ ಸಾಧ್ಯತೆಗಳಿದೆ. ಮೃತರಲ್ಲಿ 4 ಒಂದೇ ಕುಟುಂಬಕ್ಕೆ ಸೇರಿದವರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾಗಿದೆ. ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಸಿಬ್ಬಂದಿಯಿಂದ ಇದೀಗ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಸ್ಥಳದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸರು, ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ದೇವಸ್ಥಾನಕ್ಕೆ ಅಂತ ಎಲ್ಲರೂ ಬಂದಿದ್ರು. ಈ ಸಂದರ್ಭದಲ್ಲಿ ಒಂದು ಅವಘಡ ಸಂಭವಿಸಿರೋದು. ಯಾರು ಕೂಡ ಭಾವಿಸಿರಲಿಲ್ಲ ದೇವಸ್ಥಾನಕ್ಕೆ ಅಂತ ಹೋದವರು ಮೃತರಾಗಿ ವಾಪಸ್ ಬರ್ತಾರೆ ಅಂತ. ನೋಡಿ, ರಕ್ಷಣಾ ಕಾರ್ಯಾಚರಣೆಯನ್ನು ಇನ್ನೂ ಕೂಡ ಮುಂದುವರಿಸಲಾಗ್ತಾ ಇದೆ. ಅವಶೇಷಗಳ ಅಡಿಯಲ್ಲಿ ಇನ್ನೂ ಹಲವರು ಸಿಲುಕಿರಬಹುದಾದ ಸಾಧ್ಯತೆಗಳಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ದೇವಸ್ಥಾನದ ಉತ್ಸವದ ಸಂದರ್ಭದಲ್ಲಿ ನೋಡ್ತಾ ಇದ್ದ ಹಾಗೆ ದಿಢೀರ್ ಅಂತ ಗೋಡೆ ಕುಸಿದಿರೋದು. ಹಳೆಯದಾಗಿತ್ತೋ ಅಥವಾ ಏನು ಸಮಸ್ಯೆ ಆಗಿತ್ತೋ, ಯಾಕೆ ಹೀಗಾಯಿತು, ಈ ಬಗ್ಗೆ ಎಲ್ಲ ಮಾಹಿತಿ ಸಿಗಬೇಕಾಗಿದೆ. ಸ್ಥಳದಲ್ಲೇ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ನಡೆಸೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ ಮಧ್ಯರಾತ್ರಿಯಲ್ಲಿ ಈ ಒಂದು ಅವಘಡ ಸಂಭವಿಸಿದ್ರಿಂದ ಸ್ವಲ್ಪ ಕಾರ್ಯಾಚರಣೆಗೂ ಕೂಡ ಹಿನ್ನಡೆ ಆಗಿತ್ತು. ಕಾರಣ ಕತ್ತಲು ಆವರಿಸ್ಕೊಂಡಿತ್ತಲ್ಲ, ಹಾಗಾಗಿ ಈಗ ಸದ್ಯ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಒಂದೇ ಕುಟುಂಬದ 4 ಪಾಪ ಸಾವನ್ನಪ್ಪಿರೋದು. ಸದ್ಯ ಕುಟುಂಬಸ್ಥರ ಆಕ್ರಂದನ ಇದೀಗ ಮುಗಿಲು ಮುಟ್ಟಿದೆ. ಈ ಥರದೊಂದು ಪರಿಸ್ಥಿತಿ, ಸಿಚುವೇಶನ್ ಎದುರಾಗತ್ತೆ ಅಂತ ಅವ್ರು ಭಾವಿಸಿಯೇ ಇರಲಿಲ್ಲ.